ಹಾಯ್, ನಮಸ್ತೆ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕ್ಕಳೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಮನೆ ಕಡೆ ಬಂದರು. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು ನೋಡಿ ಇಲ್ಲಿ ಸೈಕಲ್ ಒರೆಸ್ತಾ ಇದ್ದಾರೆ. ಬರ್ತಿದ್ದಂಗೆ ಕೆಲಸ ಮಾಡ್ತಾನೆ, ಎತ್ಕೊಂಡು ಹೋಗ್ಬೇಕಲ್ವ ಸೈಕಲ್ ಕೆಳಗಡೆ, ಈಗ ಅದಕ್ಕೆ ಒರೆಸ್ತಾ ಇದ್ದಾನೆ. ಇವರು ನಮ್ಮಮ್ಮ ಏನೋ ಮಾಡ್ತಿದ್ದಾರೆ, ಕಸ ಗುಡಿಸ್ತಿದ್ದಾರೆ. ಅವ್ರು ಕಸ ಗುಡಿಸ್ತಾ ಇರೋದಕ್ಕೆ ಇವಳು ಎತ್ತಬೇಕು ಆಟ ಆಡಿಸ್ತಿದ್ದಾಳೆ. ನಾನು ಇವ್ರ ಸುತ್ತ ಮೊಬೈಲ್ ಇಟ್ಕೊಂಡು ಸುತ್ತಾ ಇದ್ದೀನಿ. ನೋಡೋಣ, ಇವನು ಕುರ್ಕುರೆ ತಂದಿದ್ದಾನೆ, ಕೇಳಿದ್ರೆ ಕೊಡ್ತಾನೆ ಇಲ್ವಾ ನೋಡೋಣ. ಕುರ್ಕುರೆ ತಿನ್ನೋಕೆ ರೆಡಿ ಆದ. ಇವಳು ಕುರ್ಕುರೆ ಒಳಗಡೆ ಏನೋ ಆಟ ಸಾಮಾನು ಸಿಕ್ಕಿದೆ. ಈ ನನ್ನ ಮಗನ ತಿನ್ನೋದಕ್ಕಿಂತ ಹೆಚ್ಚಾಗಿ ಒಳಗಡೆ ಏನು ಆಟ ಸಾಮಾನು ಸಿಗ್ತವೆ ಏನಂದ್ರೆ ಕಾಯ್ತಾ ಇರ್ತವಪ್ಪ. ಮನೇಲಿ ಒಂದು ರಾಶಿ ಆಟ ಸಾಮಾನು ಇದ್ರೂ ಕೂಡ ಕುರ್ಕುರೆಲಿರೋ ಆಟ ಸಾಮಾನು ಮತ್ತೆ ಎತ್ಕೊಂಬಂದಿರ್ತಾರೆ. ನಮ್ಮ ನಿನ್ನ ಕೇಳಿದ ತಕ್ಷಣ ಕೊಟ್ಬಿಟ್ಟ. ಎಷ್ಟು ಧಾರಾಳ ಮನ್ಸಪ್ಪ ಇವನಿಗೆ. ತಿಂದಿರೋ ಕುರ್ಕುರೆ ಕೈ ತಂದು ಇಟ್ಬಿಟ್ಟು ತಿನ್ನು ಅಂತ ಹೇಳಿ ಬಾಯಿ ಮಾಡಿ ಹೊರಟ್ಬಿಟ್ಟ. ಅಲ್ಲೇ ಇದೆ ತಿನ್ನ ಅದ್ರೊಳಗೆ. ಸೂಪರ್. ಹೇಳು ಹೆಂಗಿದು ಚಿನ್ನಿ, ಹೇಗಿದೆ? ಸೂಪರ್ ಇತ್ತಾ? ಅಲ್ಲಿ ಒಳಗಡೆ ಚೆಲ್ತೀಯ ನೋಡಿ. ಇಲ್ಲೆಲ್ಲ ಕೆಳಗಡೆ ಹಾಕ್ಕೊಳ್ಬಾರ್ದು, ಹಿಂಗಿಟ್ಕೊಳ್ಳೋದು ನೀನು. ಇನ್ನು ಕುರ್ಕುರೆ ತಿಂತಿದ್ದಾನೆ. ಬಟ್ ನಾನು ಏನಾದರೂ ತಿನ್ನಬೇಕಲ್ವಾ, ಅದಕ್ಕೆ ಒಳಗಡೆ ಬಂದು ಈರುಳ್ಳಿ ಸುಟ್ಕೊಂಡು ತಿಂತಾ ಇದ್ದೀನಿ. ನೀವು ಯಾರಾದರೂ ಆ ರೀತಿ ಸುಟ್ಕೊಂಡು ತಿಂದಿದ್ದೀರಾ? ಅದು ಪಿಕ್ಚರ್ ಮೇಲೆ ಬರುತ್ತೆ ನೋಡು, ಗೋಡೆ ಮೇಲೆ, ಅದು ಉಲ್ಟಾ ಆಗುತ್ತೆ. ಅದಕ್ಕೆ ಅದನ್ನ ತಕೊಂಡಿದ್ದೀನಿ. ಸರಿ. ನನ್ನ ಮಗ ಗೋಡೆ ಮೇಲೆ ಪಿಕ್ಚರ್ ಹಾಕೋದಕ್ಕೆ ಅದನ್ನು ರೆಡಿ ಮಾಡ್ತಾ ಇದ್ದಾನೆ. ಅಂತೂ ಇಂತೂ ನನ್ನ ಮಗ ಏನೋ ರೆಡಿ ಮಾಡಿದ್ದಾನೆ. ಅದು ಏನಂತ ನೋಡೋಣ ಬನ್ನಿ. ನೋಡಿ, ಈ ಥರ ಮೊಬೈಲ್ ಇಟ್ಟಿದ್ದಾನೆ, ಗೋಡೆ ಮೇಲೆ ಪಿಕ್ಚರ್ ಹಾಕ್ತಾನಂತೆ. ಬನ್ನಿ ನೋಡೋಣ ಅದೇನು ಮಾಡಿರ್ತಾನೆ ಅಂತ. ಮೊಬೈಲ್ ಜೊತೆ ನೋಡಿ ಸ್ಪೀಕರ್ ಕೂಡ ತರಿಸಿಟ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಅದು ಆನ್ ಮಾಡಿದ. ಗೋಡೆ ಮೇಲೆ ನೋಡಿ ಪಿಕ್ಚರ್ ಬರ್ತಿದೆ. ಪರವಾಗಿಲ್ಲ, ಗೋಡೆ ಮೇಲೆ ಚೆನ್ನಾಗೇ ಬರ್ತಿದೆ ಪಿಕ್ಚರು. ಲೈಟ್ ಆಫ್ ಮಾಡಿದ್ರೆ ನೋಡಿ ಕಾಣಿಸೋದೇ ಇಲ್ಲ, ಅಲ್ಲಿ ಸ್ವಲ್ಪ ಅಷ್ಟೇ ಕಾಣಿಸ್ತಿದೆ. ಮತ್ತು ಗೋಡೆ ಮೇಲೆ ನಮ್ಮ ಗಣೇಶ್ ಅವ್ರ ಸಾಂಗ್ ಹಾಕಿದ ನೋಡಿ, ಚೆನ್ನಾಗಿ ಬರ್ತಿದೆ. ಗಣೇಶ್ ಅವರೇ ಅಂತ ಗುರ್ತಿಡ್ಬೋದು ನೋಡಿ. ಪರವಾಗಿಲ್ಲ, ಏನೋ ಮಾಡಿದ್ದಾನೆ ನನ್ನ ಮಗ. ಅವನಿಗೆ 5th ಸ್ಟ್ಯಾಂಡರ್ಡು. ಏನೋ ಮಾಡಿದ್ದಾನಪ್ಪ. ಮೊದಲೆಲ್ಲ ಎಂತ ಮಾಡ್ತಿದ್ದ ಅಂತ ಹೇಳಿಬಿಟ್ರೆ, ಒಂದು ಬಾಟ್ಲಿ ನೀರು ತುಂಬಿಸ್ಕೊಂಡು ಅದ್ರ ಹಿಂದ್ಗಡೆ ಮೊಬೈಲ್ ಇಟ್ಬಿಟ್ಟು ಗೋಡೆ ಮೇಲೆ ಬಿಡ್ತಿದ್ದ. ಅದು ಅಷ್ಟು ಪಿಕ್ಚರ್ ಬರ್ತಾ ಇರಲಿಲ್ಲ, ಸ್ವಲ್ಪ ಅಷ್ಟೇ ಬರ್ತಾಯಿತ್ತು. ಏನೇನೋ ಮಾಡ್ತಿದ್ದ, ನಾನು ನೋಡ್ತಿದ್ದೆ. ಕೊನೆಗೆ ಅವ್ರ ಅಪ್ಪನ ಹತ್ರ ಹೇಳಿಬಿಟ್ಟು ಅವನಿಗೆ ಬೇಕಾಗಿರೋ ಅಂಥದ್ದೆಲ್ಲ ತರಿಸ್ಕೊಂಡ್ಬಿಟ್ಟು ಸ್ಪೀಕರು ಮತ್ತೊಂದು ಎಲ್ಲ ಹಿಂಗೆ ತರಿಸ್ಕೊಂಡು ಅದಾದಮೇಲೆ ಈ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಇದು ಚೆನ್ನಾಗೇ ಬಂತು ಗೋಡೆ ಮೇಲೆ. ನಿಜವಾಗ್ಲೂ ನಮಗೆ ಆವಾಗ ಇಷ್ಟು ಬುದ್ಧಿ ಇರಲಿಲ್ಲ. ಆವಾಗೇನು, ಈಗಲೂ ಕೂಡ ಇಲ್ಲ, ನಮಗೆ ಈ ರೀತಿ ಮಾಡ್ಬೋದು ಅನ್ನೋದು ನಂಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಕೂಡ. ಇದಕ್ಕೆಲ್ಲ ಹೇಳಿಬಿಟ್ಟು ಯಾವ್ದಾರು ಒಂದು ಬಾಕ್ಸ್ ಸಿಕ್ಕಿದ್ರೆ ಸಾಕು, ಎತ್ಕೊಂಬಂದುಬಿಡೋಣ. ಆ ಸ್ಲಿಪ್ಪರ್ ಬಾಕ್ಸ್ ಸಿಕ್ಕಿದ್ರೂ ಕೂಡ ಬಿಡ್ತಾ ಇರಲಿಲ್ಲ. ಸ್ಲಿಪ್ಪರ್ ಬಾಕ್ಸ್ ಸಿಗಲಿಲ್ಲ ಅಂತಂದ್ರೂ ಕೂಡ ಹೋಗಿ ಸ್ಲಿಪ್ಪರ್ ಅಂಗಡಿಯಲ್ಲಿ ಅಲ್ಲಿ ಪರಿಚಯ ಇದ್ದಾರಲ್ಲ, ನಂಗೆ ಸ್ಲಿಪ್ಪರ್ ಬಾಕ್ಸ್ ಇಸ್ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಬಂದು ಅದೇನೋ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟ ಅದನ್ನು. ನಿಜವಾಗ್ಲೂ ಖುಷಿಯಾದ ವಿಚಾರ. ಯಾಕೆ ಅಂದರೆ ನಮ್ಮ ಮಕ್ಕಳು ಅದೇನೇ ಮಾಡಿದರೂ ಕೂಡ ನಮಗೆ ಚೆನ್ನಾಗೇ ಇರುತ್ತೆ ಅಲ್ವಾ. ಅವರು ಸಣ್ಣ ಪುಟ್ಟದ ಎಕ್ಸ್ಪೆರಿಮೆಂಟ್ ಮಾಡಿದರೂ ಕೂಡ ಅವರ ಕ್ರಿಯೇಟಿವಿಟಿ ನೋಡಿಬಿಟ್ಟು ನಮಗೆ ಖುಷಿ ಆಗುತ್ತೆ ಅಲ್ವಾ. ಏನೋ ಒಟ್ಟಿನಲ್ಲಿ ಚೆನ್ನಾಗಿರಲಿ ಅನ್ನೋದೊಂದು ಆಸೆ ಅಲ್ಲ. ಈ ರೀತಿ ಪಿಕ್ಚರ್ಸ್ ಹಾಕ್ತಾನಲ್ವ, ಸೊ ಹಾಗಾಗಿ ಸಂಡೇ ಸ್ಯಾಟರ್ಡೇ ಬಂದರೆ ಸಾಕು, ನಾನು ನನ್ನ ಮಗ ಮತ್ತು ತಂಗಿ ಮಗಳು 3 ಜನ ಕೂತ್ಕೊಂಡು ಕೂಡ ಒಂದು ಹಾರರ್ ಮೂವೀಸ್ ನೋಡಲೇಬೇಕು. ಯಾಕೆ ಅಂತಂದರೆ ನನಗೂ ನನ್ನ ಮಗನಿಗೂ ಹಾರರ್ ಮೂವೀಸ್ ಅಂದರೆ ತುಂಬ ಇಷ್ಟ. 3 ಜನ ಕೂತ್ಕೊಂಡ್ಬಿಟ್ಟು ಹಾರರ್ ಮೂವೀಸ್ನ ಗೋಡೆ ಮೇಲೆ ಹಾಕ್ಕೊಂಡು ನೋಡ್ತಾ ಇರ್ತೀವಿ. ಅದೊಂಥರ ಸ್ಪೀಕರ್ ಕೂಡ ಇರುತ್ತೆ ಅಲ್ಲ, ಒಳ್ಳೆ ಸಖತ್ತಾಗಿರುತ್ತೆ. ಕೆಲವು ಟೈಮು ನಾವು ಕೂಡ ಮಕ್ಕಳ ಜೊತೆ ಮಕ್ಕಳಾಗ್ಬಿಡ್ತೀವಲ್ವ, ಹಾಗೇ ಆಗಿದ್ರೇ ಚೆಂದ ಅನಿಸುತ್ತೆ. ಟೈಮು ನಮ್ಮ ಕೆಲಸಗಳೆಲ್ಲ ಮುಗ್ದಿರ್ತವೆ, ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ, ಅವ್ರಿಗೆ ಒಂದು ಸ್ವಲ್ಪ ಎಂಕರೇಜ್ ಮಾಡೋದ್ರಿಂದ ಆ ಮಕ್ಕಳು ಕೂಡ ಇನ್ನೂ ಏನಾದರೂ ಕಲಿಯೋದಕ್ಕೆ ಇಷ್ಟಪಡ್ತವೆ. ಮತ್ತು ಅವ್ರಿಗೂ ಕೂಡ ಒಂದು ರೀತಿ ಖುಷಿ ಆಗುತ್ತೆ ಅಲ್ಲ. ಸಂಡೇ ಸ್ಯಾಟರ್ಡೇ ಒಂದು ರೀತಿ ಎಂಜಾಯ್ ಮಾಡಿದ್ವಿ ಅಂತ ಅನಿಸುತ್ತೆ.
ಅವನು ರೆಡಿ ಮಾಡಿಟ್ಟಿರೋ ಆ ಬಾಕ್ಸ್ಗಳನ್ನೆಲ್ಲ ಯಾರಿಗೂ ಮುಟ್ಟೋಕ್ಕೆ ಬಿಡಲ್ಲ. ಯಾರಿಗೆ ಯಾಕೆ ನನಗೂ ಕೂಡ ಮುಟ್ಟಕ್ಕೆ ಬಿಡೋದಿಲ್ಲ. ಅವನೊಂದು ಕಡೆ ಎತ್ತಿಟ್ಟು ಹೋಗ್ಬಿಡ್ತಾನೆ. ಅದು ನಾನು ಜೋಪುರಾಗಿ ನೋಡ್ತಾ ಇರಬೇಕಷ್ಟೇ. ನೋಡಿ ಕೊನೆಗೂ ಕೂಡ ಸಾಂಗ್ ಮುಗಿಸಿದ. ಗೋಡೆ ಮೇಲೆ ಗೋಡೆ ಅಷ್ಟು ನೀಟಾಗಿಲ್ಲ, ನೀಟಾಗಿದ್ದಿದ್ರೆ ಪಿಕ್ಚರ್ಸ್ ಇನ್ನೂ ಚೆನ್ನಾಗಿ ಬಂದಿರೋದು. ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ನೋಡಿ ಈ ರೀತಿ. ನೆಕ್ಸ್ಟ್ ಲಾವಣ್ಯ ಸಾಂಗ್ ಬಂತು. ಈ ಸಾಂಗ್ ಕೇಳ್ತಿದ್ದಂಗೆ ನಮ್ಮನೆ ನಿತ್ವಿಕ ಕುಣಿದು ಕುಪ್ಪಳಿಸ್ತಾ ಇರ್ತಾನೆ. ಸಾಂಗ್ ಕೂಡ ಚೆನ್ನಾಗಿದೆ. ನೋಡಿದ್ರಲ್ಲ ನನ್ನ ಮಗನ ಕ್ರಿಯೇಟಿವಿಟಿ ಹೀಗಿದೆ. ಏನಾದರೂ ಮಾಡ್ತಾ ಇರ್ತಾನೆ. ಅದಕ್ಕೆ ನಾನು ಕೂಡ ಆದಷ್ಟು ಸಪೋರ್ಟ್ ಮಾಡ್ತಾ ಇರ್ತೀನಿ. ಅದು ಯಾವ ರೀತಿ ಇವನಿಗೆ ಐಡಿಯಾ ಬಂತು ಅಂತ ನನಗೆ ಗೊತ್ತಿಲ್ಲ, ಬಟ್ ಏನೋ ಒಟ್ಟನ್ನ ಟ್ರೈ ಮಾಡಿದ್ದಾನೆ. ಅದು ಖುಷಿಯಾದ ವಿಚಾರ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.